ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ, ವೆರೈಟಿಯಾಗಿ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ. ಕಲ್ಲಂಗಡಿ ಹಣ್ಣು ರುಬ್ಕೊಳೋದಕ್ಕಂತ ಈ ಥರ ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ. ಇದು ಮಿಕ್ಸ್ ಮಾಡ್ಕೊಳಕ್ಕೆ ಸಬ್ಜಿ ಬೀಜನ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ 1 ಅವರ್ ಮುಂಚೆಯೇ. ಇವಾಗ ಎಲ್ಲ ರುಬ್ಕೊಳ್ಳೋಣ ಬನ್ನಿ. ಈ ದಪ್ಪ ಕಟ್ ಮಾಡ್ಕೊಂಡಿರೋದು ರುಬ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಜೇನುತುಪ್ಪನೋ ಬೆಲ್ಲನ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಈ ಸ್ವೀಟ್ ಕಮ್ಮಿ ಇದೆ. ಒಂದು 4-5 ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿರೋ ರುಬ್ಕೊಂಡಿದ್ದೀನಿ ಕಲ್ಲಂಗಡಿ ಹಣ್ಣು. ನಾವು ಸಬ್ಜಿ ಬೀಜ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡ್ರೆ ಪೀಸು ಹಾಕ್ಕೊತಾ ಇದ್ದೀನಿ. ಹಾಲೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಇದಕ್ಕೆ. ರೆಡಿ ಆಯಿತು ನಮ್ಮ ವಾಟರ್ ಮೆಲನ್ ಜ್ಯೂಸು. ಬೇಸಿಗೆ ಆಗಿದೆಯಲ್ಲ, ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ತಂಪಾಗಿ ಈ ಥರ ಮೈಗೆ ಮಾಡ್ಕೊಂಡು ಮನೆಯಲ್ಲೇ ಕುಡಿದ್ರೆ ಮೈಗೆ ಕೂಡ ಒಳ್ಳೆಯದು. ಹೊರಗಡೆ ಎಲ್ಲ ಕುಡಿಯೋ ಬದಲು ಈ ಥರ ಮಾಡ್ಕೊಂಡು ಕುಡಿದ್ರೆ ಮನೆಯಲ್ಲೇ ಒಳ್ಳೆಯದು. ಈಗ ತೋರಿಸು. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.